ಒಬ್ಬ ರಾಜಕುಮಾರ ಅರಮನೆಯಲ್ಲೇ ಬೆಳೆದು ಸೌಕರ್ಯದಲ್ಲಿ ಬದುಕಬಹುದು. ಆದರೆ ಧರ್ಮವನ್ನು ಸ್ಥಾಪಿಸಲು ಬಂದವನು ಸುಖವನ್ನು ಆರಿಸಿಕೊಳ್ಳಲಿಲ್ಲ. ಶಿಸ್ತು, ಜ್ಞಾನ ಇವುಗಳನ್ನು ಆರಿಸಿಕೊಂಡನು. ಇಂದು ನಾವು ನೋಡೋದು ಶ್ರೀರಾಮನ ಗುರುಕುಲದ ಜೀವನ. ಹಿಂದಿನ ಭಾಗದಲ್ಲಿ ನಾವು ಶ್ರೀರಾಮ ಅವರ ಬಾಲ್ಯದ ಲೀಲೆಗಳನ್ನು ನೋಡಿದ್ದೇವೆ. ಅವನ ದಿವ್ಯ ಸ್ವಭಾವ, ಅವನ ಶಾಂತ ನಡೆ ಎಲ್ಲರ ಮನಸ್ಸನ್ನು ಗೆದ್ದಿತ್ತು. ಈಗ ಆ ಬಾಲ್ಯದಿಂದ ಶಿಕ್ಷಣದ ಮಾರ್ಗಕ್ಕೆ ಪ್ರವೇಶ ಮಾಡುತ್ತಾನೆ. ಅಯೋಧ್ಯೆಯ ಅರಮನೆಯಲ್ಲಿ ಬೆಳೆದ ರಾಮ ಒಂದು ದಿನ ಗುರುಕುಲಕ್ಕೆ ಹೋಗಲು ಸಿದ್ಧನಾಗುತ್ತಾನೆ. ರಾಜಕುಮಾರನಾದರೂ ಅವನಿಗೆ ವಿಶೇಷ ಸೌಕರ್ಯ ಇಲ್ಲ. ಗುರುಕುಲದಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ಬದುಕಬೇಕು. ಇದೇ ಆ ಕಾಲದ ಶಿಕ್ಷಣ. ರಾಮ ಮತ್ತು ಅವನ ಸಹೋದರರು ಗುರುಕುಲಕ್ಕೆ ತೆರಳುತ್ತಾರೆ. ಗುರುಕುಲದಲ್ಲಿ ಜೀವನ ಅರಮನೆಯಂತಿಲ್ಲ. ಅಲ್ಲಿ ಸರಳತೆ, ಶಿಸ್ತು ಇವು ಮುಖ್ಯ. ರಾಮನು ಇದನ್ನು ಸುಲಭವಾಗಿ ಸ್ವೀಕರಿಸುತ್ತಾನೆ. ಅವನು ಯಾವಾಗಲೂ ವಿನಯದಿಂದ ವರ್ತಿಸುತ್ತಾನೆ. ಗುರುಗಳ ಮಾತನ್ನು ಗೌರವಿಸುತ್ತಾನೆ. ಗುರುಕುಲದಲ್ಲಿ ರಾಮನು ಹಲವು ವಿದ್ಯೆಗಳನ್ನು ಕಲಿಯುತ್ತಾನೆ. ವೇದಗಳು, ಧರ್ಮ, ಧನುರ್ವಿದ್ಯೆ, ಯುದ್ಧ ಕಲೆಗಳು ಅವನು ಕೇವಲ ಕಲಿಯುವುದಿಲ್ಲ, ಅರ್ಥ ಮಾಡಿಕೊಳ್ಳುತ್ತಾನೆ, ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾನೆ. ರಾಮನಲ್ಲಿರುವ ಒಂದು ವಿಶೇಷ ಗುಣ, ಅವನು ಯಾವಾಗಲೂ ಶಿಸ್ತಿನಿಂದ ನಡೆದುಕೊಳ್ಳುತ್ತಾನೆ. ಬೆಳಗ್ಗೆ ಬೇಗ ಎದ್ದು ಗುರುಗಳಿಗೆ ಸೇವೆ ಮಾಡುತ್ತಾನೆ. ಎಲ್ಲರಿಗೂ ಗೌರವ ಕೊಡುತ್ತಾನೆ. ಚಿಕ್ಕ ವಯಸ್ಸಿನಲ್ಲೇ ಧರ್ಮದ ಮಾರ್ಗದಲ್ಲಿ ನಡೆಯುತ್ತಾನೆ. ಗುರುಕುಲದಲ್ಲೂ ರಾಮ ಮತ್ತು ಅವನ ಸಹೋದರರು ಒಟ್ಟಿಗೆ ಇರುತ್ತಾರೆ. ಲಕ್ಷ್ಮಣ ಎಂದಿನಂತೆ ರಾಮನ ಜೊತೆ ಇರುತ್ತಾನೆ. ಅವನಿಗೆ ರಾಮನ ಮೇಲೆ ಭಕ್ತಿ. ಭರತ ಮತ್ತು ಶತ್ರುಘ್ನ ತಮ್ಮ ಮಾರ್ಗದಲ್ಲಿ ಬೆಳೆಯುತ್ತಾರೆ. 4 ಸಹೋದರರ ಬಾಂಧವ್ಯ ಇಲ್ಲಿ ಇನ್ನಷ್ಟು ಗಾಢವಾಗುತ್ತದೆ. ಗುರುಗಳು ರಾಮನ ನಡೆ, ಅವನ ಶಿಸ್ತು ಇವುಗಳನ್ನು ಗಮನಿಸುತ್ತಾರೆ. ಅವರಿಗೆ ಸ್ಪಷ್ಟವಾಗುತ್ತದೆ, ಈ ವಿದ್ಯಾರ್ಥಿ ಸಾಮಾನ್ಯವಲ್ಲ. ಅವನು ಜ್ಞಾನವನ್ನು ಮಾತ್ರವಲ್ಲ, ಧರ್ಮವನ್ನು ಅನುಸರಿಸುತ್ತಾನೆ ಎಂದು. ಹೀಗೆ ಅರಮನೆಯ ಸುಖವನ್ನು ಬಿಟ್ಟು ಸರಳ ಜೀವನವನ್ನು ಆಯ್ಕೆ ಮಾಡಿಕೊಂಡ ರಾಮ ಗುರುಕುಲದಲ್ಲಿ ಜ್ಞಾನ ಮತ್ತು ಧರ್ಮ ಎರಡನ್ನೂ ಕಲಿತನು. ಶ್ರೀರಾಮನ ಈ ಶಿಕ್ಷಣವೇ ಮುಂದೆ ಅವನ ಜೀವನದ ಬಲವಾಗುತ್ತದೆ. ಮುಂದಿನ ಭಾಗದಲ್ಲಿ ವಿಶ್ವಾಮಿತ್ರ ಆಗಮನ ಮತ್ತು ಹೊಸ ತಿರುವು ನೋಡೋಣ. ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ದಿನದ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುತ್ತಾ ಮುಂದಿನ ದಿನದ ಶ್ರೀರಾಮನ ಕತೆಗಾಗಿ ನಿರೀಕ್ಷಿಸಿ.